ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಯಾರೆಲ್ಲ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಸೀರೆ ಮತ್ತು ಡ್ರೆಸ್ಗಳು ಕೂಡ ಆರ್ಡರ್ ಆಗಿತ್ತು, ಯಾಕಂದರೆ ಟಾಪ್ಸ್ ಎಲ್ಲ ಆಲ್ರೆಡಿ ಸೇಲ್ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಪ್ಯಾಕ್ ಮಾಡಬೇಕಿತ್ತು ಅಂತೇಳಿ ಮಾಡ್ತಾಯಿದ್ದೆ. ಆಮೇಲೆ ಇದಕ್ಕಿದ್ದಂಗೆ ಪಾಪುಗೆ ಇವತ್ತು 3 ತಿಂಗಳಾಗ್ಬಿಡುತ್ತೆ, ಕಿವಿ ಚುಚ್ಚಿಸ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿದ್ರು ಮನೇಲಿ. ಆಮೇಲೆ ಮಕ್ಕಳು ಕಿವಿ ಚುಚ್ಚಿಸ್ಬೇಕಂದ್ರೆ ಗುರುವಾರ ಅಥವಾ ಭಾನುವಾರ 2 ದಿನದಲ್ಲಿ ಚುಚ್ಚಿಸಿದ್ರೆ ತುಂಬ ಒಳ್ಳೆಯದಂತೆ. ಆದ್ದರಿಂದ ನಾವು ಗುರುವಾರನೂ ಕೂಡ ಆಗಿತ್ತು. ಹಾಗೆಯೇ ಇವತ್ತೊಂದು ವಿಶೇಷ ಅಲ್ವಾ, ನವರಾತ್ರಿ ಮೊದಲನೇ ದಿನ, ಅಂದರೆ ಶೈಲಪುತ್ರಿ ದೇವಿನ ಪೂಜೆ ಮಾಡೋಂಥ ದಿನ ಇವತ್ತು. ಅದಕ್ಕೆ ಇವತ್ತೇ ಕಿವಿ ಚುಚ್ಚಿಸೋಣ, ತುಂಬ ಒಳ್ಳೆಯದು ಅಂಥೇಳಿ ಚುಚ್ಚಿಸೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸಿಟಿಗೂ ಕೂಡ ಹೋದ್ವಿ. ಅಂದರೆ ಇಲ್ಲಿ ಮೈಸೂರಲ್ಲಿ ಅಶೋಕ ರೋಡಲ್ಲಿ ಭಾರತ್ ಜ್ಯುವೆಲ್ಲರ್ಸ್ ಅಂತ ಹೇಳಿ ಒಂದು ಅಂಗಡಿ ಇದೆ. ನಾವು ಯಾವಾಗಲೂ ಒಂದು 10-15 ವರ್ಷದಿಂದನೂ ಕೂಡ ಅಲ್ಲೇ ಚಿನ್ನ ತೊಗೊಳ್ಳೋದು. ತುಂಬ ಚೆನ್ನಾಗಿ ಕೊಡ್ತಾರೆ, ಒಳ್ಳೊಳ್ಳೆ ಡಿಸೈನ್ಸ್ ಕೂಡ ಇರುತ್ತೆ, ಕಲೆಕ್ಷನ್ಸು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ಇಬ್ಬರು ಅಣ್ಣಂದಿರಿದ್ದಾರೆ, ಅವಳೆ ತಂಗಿ ಥರನೇ ಮಾತಾಡಿಸ್ತಾರೆ. ಅದಕ್ಕೋಸ್ಕರ ಅಂದರೆ ಯಾವಾಗಲೂ ಏನೇ ಚಿನ್ನ ತೊಗೊಂಡ್ರು ಅಲ್ಲಿಗೆ ಹೋಗೋದು. ಆಮೇಲೆ ಇಲ್ಲಿ ಕಿವಿ ಚುಚ್ಚಿಸೋಣ ಅಂತೇಳಿ ಕರ್ಕೊಂಡು ಬಂದ್ವಿ. ಹಾಗೆ ನನ್ನ ದೊಡ್ಡ ಮಗಳಿಗೂ ಕೂಡ ಇವರೇ ಚುಚ್ಚಿದ್ದು, ಹಾಗೆ ನನಗೆ ಮೂಗು ಕೂಡ ಇವರೇ ಚುಚ್ಚಿದ್ದು. ಈಗ ನನ್ನ ಚಿಕ್ಕ ಮಗಳಿಗೂ ಕೂಡ ಇವ್ರ ಕೈಲಿ ಚುಚ್ಚಿಸ್ತಾ ಇದ್ದೀನಿ. ಇವರು ಚುಚ್ಚೋದು ಫಸ್ಟು ನೋವು ಅನಿಸಿದ್ರು ಕೂಡ ಅದು ಗಾಯ ಆ ಥರ ಎಲ್ಲ ಏನಾಗೋದಿಲ್ಲ, ತುಂಬ ಚೆನ್ನಾಗಿ ಚುಚ್ಚಿಕೊಡ್ತಾರೆ. ಅವಳು ತುಂಬಾ ಅಳ್ತಾ ಇದ್ಲು, ಇನ್ನೂ ಚುಚ್ಚ ಇರಲಿಲ್ಲ, ಅವಾಗಲೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ನೋಡಿ, ಸುಮ್ಮನೆ ನೋಡ್ತಾ ಇದ್ದಾಳೆ. ನಾನು ಅಲ್ಲೇ ಎದುರುಗಡೆನೇ ಕೂತ್ಕೊಂಡು ಅವಳನ್ನ ಸಮಾಧಾನ ಮಾಡ್ತಾಯಿದ್ದೆ. ಹಂಗೆ ನನ್ನೇ ನೋಡ್ಕೊಂಡು ಸುಮ್ಮನೆ ಕೂತಿದ್ಲು. ಆದರೆ ಚಿಕ್ಕ ಪಾಪು, ಇನ್ನೂ 3 ತಿಂಗಳಲ್ವಾ, ಚುಚ್ಚಿಸೋಕ್ಕೆ ನಮಗೆ ಭಯ ಆಗ್ತಿತ್ತು. ಬಟ್ ಏನಕ್ಕೆ ಅಂತ ಹೇಳಿದರೆ, ಇವಾಗ ಮಕ್ಳಿಗೆ ಏನಾಗ್ಬಿಡುತ್ತೆ, ಈರುಳನ್ನೋದಾಗುತ್ತೆ. ಅದು ಕೆಲವೊಬ್ರು ಗೊತ್ತು, ಕೆಲವೊಬ್ರು ಗೊತ್ತಿಲ್ಲ ಅನ್ಕೋತೀನಿ. ನೋಡಿ, ತುಂಬ ಅಂದರೆ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನನ್ನ ಕೈಲಂತೂ ನನಗೂ ಅಳ ಬಂದ್ಬಿಡ್ತು, ಅಷ್ಟು ನೋವಾಗ್ತಾಯಿತ್ತು ನನಗೂ ಕೂಡ. ಅದು ಅಲ್ಲದೆ ಇವಳು ಪ್ರೀ ಮೆಚೂರ್ ಬೇಬಿ ಅಲ್ವಾ, ಸ್ವಲ್ಪ ಬೇಗನೆ ಹುಟ್ಟಿರೋದ್ರಿಂದ ಏನು ಮಾಡೋದಕ್ಕೂ ಭಯನೇ ನಮಗೆ. ಆದರೂ ಕೂಡ ಇನ್ನೇನು ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಅವಳಿಗೆ ಸ್ವಲ್ಪ ಈರಳಾಗ್ಬಿಟ್ಟಿತ್ತು. ಈರಳು ಅಂದರೆ ಎಲ್ರಿಗೂ ಒಬ್ಬೊಬ್ರು ಗೊತ್ತಿರುತ್ತೆ, ಒಬ್ಬೊಬ್ರು ಗೊತ್ತಿರಲ್ಲ. ಅಂದರೆ ಇವಾಗ ಪೀರಿಯಡ್ಸ್ ಆಗಿರೋರು ನಮ್ಮನ್ನ ಯಾರಾದರೂ ಮಾತಾಡಿಸ್ಬಿಟ್ರೆ ಅದು ನಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅವ್ರಿಗೆ ಹೊಟ್ಟೆ ನೋವು ಬರೋದು, ಹಾಗೆ ಲೂಸ್ ಮೋಷನ್ ಜಾಸ್ತಿ ಆಗಿಬಿಡುತ್ತೆ. ಅದಾಗಿ ತುಂಬ ವೀಕ್ ಆಗಿಬಿಟ್ಲು, ಸ್ವಲ್ಪ ಗುಂಡಕ್ಕಾಗಿದ್ಲು. ಅದಾದ ತಕ್ಷಣ ತುಂಬ ವೀಕ್ ಆಗಿಬಿಟ್ಲು. ನಾವು ಅದಕ್ಕೇ ಇನ್ನು 5 ತಿಂಗಳು ಗಂಟ ನಾವು ಕಿವಿ ಚುಚ್ಚಿಸ್ದೇ ಇದ್ದರೆ, ಕಿವಿ ಚುಚ್ಚಿಸ್ಬಿಟ್ರೆ ಅದು ಈರಳೇನೂ ಆಗೋದಿಲ್ಲ. ಅದಕ್ಕೆ ಬೇಗ ಕಿವಿ ಚುಚ್ಚಿಸ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಅದಕ್ಕೇ 3 ತಿಂಗಳಿಗೇ ಚುಚ್ಚಿಸಿದ್ದು. ನೋಡಿ, ತುಂಬಾ ಅಳ್ತಾ ಇದ್ಲು, ನನಗಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಕಿವಿ ಚುಚ್ಚಿಸಿದ್ರೆ ಏನು ಈರಳೇನೂ ಆಗಲ್ಲ ಅಂತೇಳಿದ್ರು ಅಂತೇಳಿ ಚುಚ್ಚಿಸ್ಬಿಡೋಣ ಅಂತೇಳಿ ಚುಚ್ಚಿಸಿದ್ವಿ. ಆಲ್ರೆಡಿ ಇನ್ನು 2 ಡೇಸ್ ಇತ್ತಷ್ಟೇ ಅವಳಿಗೆ, ಅಂದರೆ 3 ತಿಂಗಳು ತುಂಬಿಡುತ್ತಲ್ಲ, ಬೇಗ ಚುಚ್ಚಿಸೋಣ. ಇನ್ನು 3 ತಿಂಗಳು ತುಂಬಾದ್ಮೇಲೆ 4 ತಿಂಗಳಾಗ ಬಿದ್ದುಬಿಟ್ರೆ ಚುಚ್ಚಿಸೋಕ್ಕಾಗಲ್ಲ ಅಂತೇಳಿ ಅವತ್ತೇ ಡಿಸೈಡ್ ಮಾಡ್ಕೊಂಡು ಹೋಗಿ ಚುಚ್ಚಿಸಿದ್ವಿ. ಏಕೆಂದರೆ 5 ತಿಂಗಳವರೆಗೂ ವೆಯ್ಟ್ ಮಾಡೋಣ ಅಂತಂದರೆ, ಈ ಥರ ನನಗೆ ನನ್ನ ಬಟ್ಟೆ ಎಲ್ಲ ಸೇಲ್ ಮಾಡೋದ್ರಿಂದ ನನಗೆ ಯಾರಾದರೂ ಕಸ್ಟಮರ್ ಕಾಲ್ ಅಥವಾ ಏನಾದರೂ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ, ನನಗೆ ಫೋನ್ ಮಾಡೇ ಮಾಡ್ತಾರೆ. ಅವಾಗ ಯಾರು ಪೀರಿಯಡ್ಸ್ ಆಗಿರ್ತಾರೆ, ಏನು ಎತ್ತ ಅನ್ನೋದು ನನಗೆ ಗೊತ್ತಾಗೋದಿಲ್ಲ ಅಲ್ವಾ. ಅದರಿಂದ ನಾನು ಈ ಕೆಲಸ ಮಾಡಿದೆ, 3 ತಿಂಗಳಿಗೆ ಚುಚ್ಚಿಸ್ಬಿಡೋಣ ಅಂತೇಳಿ ಚುಚ್ಚಿಸಿದ್ದು. ಬಟ್ ನನಗೆ ಅವಳು ಅಳ್ತಾರದು ನೋಡ್ಬಿಟ್ಟು, ಅಯ್ಯೋ ಇನ್ನೂ ಸ್ವಲ್ಪ ದಿನ ಆದಮೇಲೆ ಚುಚ್ಚಿಸ್ಬೋದಿತ್ತು ಅಂತ ಅನ್ನಿಸ್ಬಿಡ್ತು. ಅಷ್ಟು ಅಳ್ತಾ ಇದ್ಲು. ಕೊನೆಗೆ ಅದೆಲ್ಲ ಆದಮೇಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನೋಡಿ, ಹೊಸ ಡಿಸೈನ್ ಅಂತೇಳಿ ಬೇರೆ ಥರ ಓಲೆ, ಇದು ನಾನು ಓಲೆದು ಫೋಟೋ ಏನೂ ತೊಗೊಂಡಿಲ್ಲ. ಅದಾದಮೇಲೆ ಬೆಲ್ಲ ಮತ್ತು ಕೊಬ್ಬರಿ ಮುರಿದ್ಬಿಟ್ಟು ಅವರು ಇಳಿ ತೆಗಿತಾರಲ್ವ, ಅದನ್ನು ಕೂಡ ಮಾಡಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡು ಚುಚ್ಚುತ್ತಾರೆ. ಅದಾದಮೇಲೆ ಸಮಾಧಾನ ಆಗ್ಬಿಟ್ಲು. ಅದಾದಮೇಲೆ ನನ್ನ ತಮ್ಮ ಕ್ಯಾಬ್ ಬುಕ್ ಮಾಡಿಕೊಟ್ಟ ಅಂತೇಳಿ ನಾವು ಮನೆಗೆ ಬಂದುಬಿಟ್ವಿ. ಬಟ್ ಸರಿ, ನಮ್ಮ ಹತ್ರ ಅವನು ಹಂಗೆ ಎಕ್ಸಿಬಿಷನ್ ಎಲ್ಲ ಸುತ್ತಾಡ್ಸ್ಕೊಂಡು ಕರ್ಕೊಬರ್ತೀನಿ ಅಂತೇಳಿ ಅವ್ರು ಹಂಗೆ ಬಂದರು. ನಾನು ಅಮ್ಮ ಮಾತ್ರ ಬಂದ್ವಿ. ನೋಡಿ, ಫುಲ್ಲು ಮೈಸೂರಲ್ಲೆಲ್ಲ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಲೈಟಿಂಗ್ಸು, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೋಡಿ, ಯಾರಾದರೂ ಮೈಸೂರಿಗೆ ಬರೋರಿದ್ದರೆ ಬನ್ನಿ, ಆರಾಮಾಗಿ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಅಂತೂ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಲೈಟಿಂಗ್ಸ್ ನೋಡ್ದಂಗೂ ಆಯಿತು, ಏಕೆಂದರೆ ನಾವು ಹೋದಾಗಲೇ ಟೈಮು ಒಂದು 3:30, 4 o'clock ಆಗಿತ್ತು. ಏನಕ್ಕಂತ ಅಂದರೆ ಅಲ್ಲಿ ನನಗೆ ಟೈಮಿಂಗ್ಸ್ ಇದ್ದಿದ್ದೇನೆ 3:15 ಇನ್ನು ಯಾವಾಗಲಾದರೂ ಚುಚ್ಚಿಸ್ಬೋದು ಅಂತ ಟೈಮ್ ಕೊಟ್ಟಿದ್ದರು. ಬೆಳಗ್ಗೆ 12:30 ಒಳಗಡೆ ಚುಚ್ಚಿಸ್ಬೇಕಿತ್ತು. ಬಟ್ ನಾವು ಡಿಸೈಡ್ ಮಾಡಿದ್ದೇನೆ ಒಂದು 2 ಗಂಟೆ ಆಗಿತ್ತು. ಅದರಿಂದ ಏನು ಮಾಡಿದ್ವಿ, 3:15 ಮೇಲೇ ಹೋಗೋಣ ಅಂತೇಳಿ ಹೋದ್ವಿ. ಬಟ್ ಇಲ್ಲಿ
ಸೆಲೆಕ್ಷನ್ ಎಲ್ಲ ಮಾಡಿ ಅದೆಲ್ಲ ಸೆಲೆಕ್ಷನ್ ಮಾಡ್ಕೊಂಡೆಲ್ಲ ಮಾಡೋಷ್ಟ್ರಲ್ಲಿ ಟೈಮ್ ಆಗೇ ಹೋಯ್ತು. ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಕೊನೆಗೆ ಹೋಗೋಷ್ಟ್ರಲ್ಲಿ ಲೈಟಿಂಗ್ಸ್ ಕೂಡ ಆನ್ ಆಗಿತ್ತು. ಅದನ್ನು ಹಂಗೆ ಸುಮ್ಮನೆ ನೋಡ್ಕೊಂಡು ಬಂದ್ವಿ. ನೋಡಿ ನನ್ನ ಮಗಳು ಮನೆಗೆ ಬಂದಮೇಲೆ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ನಗೀತಾ ಇದ್ಲು. ಅದನ್ನು ನೋಡಿಬಿಟ್ಟು ನನಗೆ ಸ್ವಲ್ಪ ಸಮಾಧಾನ ಆಯಿತು. ನನಗೆ ಇವಳು ಪ್ರೀ ಮೆಚೂರ್ ಬೇಬಿ ಆದ್ದರಿಂದ ಅವಳಿಗೇನೇ ಒಂದಾದರೂ ಕೂಡ ನಂಗೆ ಭಯ ಆಗಿಬಿಡುತ್ತೆ. ಅದು ಅಲ್ಲದೆ ನಾವು ಅವಳಿಗೆ 1 ಮಂತ್ ಫುಲ್ ಸ್ನಾನನೂ ಮಾಡಿಸಿರಲಿಲ್ಲ. ಅಷ್ಟು ಹುಷಾರಾಗಿ ನೋಡ್ಕೊಂಡಿರೋದು ಅವಳನ್ನ. ಇವಾಗ ಸ್ವಲ್ಪ ಸ್ನಾನ ಮಾಡಿಸ್ತಾ ಇರೋದು ಅವಳಿಗೆ. ಇವಾಗ ಆ್ಯಕ್ಟಿವ್ ಆಗಿ ಆಟಾಡ್ತಿದ್ದಾಳೆ. ಅದನ್ನು ನೋಡಿ ಖುಷಿ ಆಯಿತು. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದಿರಲಿಲ್ಲ ಕಿವಿ ಚುಚ್ಚಿಸುವಾಗ. ಏನಕ್ಕೆ ಅಂದರೆ ಅವ್ರಿಗೂ ಕೂಡ ಅದು ನೋಡೋಕ್ಕಾಗಲ್ಲ ಅಂತೇಳಿ. ನೋಡಿ ಇವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ.